ಸೊ ಎಲ್ಲದಕ್ಕೂ ಕೂಡ ಈಗ ಏನು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಆ ಬ್ಲ್ಯಾಕ್ ಬಾಕ್ಸ್ ಏನಿದೆ ಅದು ಗೊತ್ತಾಗಬೇಕಾಗಿದೆ. ಅದನ್ನು ಹುಡುಕುವಂಥ ಕೆಲಸ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಆಗಿದೆ. ಅದು ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಿಕ್ಕರೆ ಈಗ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಪಿಕ್ಚರ್ ಅಂತೂ ಸಿಗುತ್ತೆ. ತಾಂತ್ರಿಕ ದೋಷ ಆಯ್ತಾ ಅಂತಂದರೆ ಅಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಏನು ಸಂಭಾಷಣೆ ಮಾಡ್ತಾ ಇದ್ದಾರೆ, ATC ಜೊತೆಗೆ ಏನು ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಈಗ ಕೊನೆಯ ಕ್ಷಣದಲ್ಲಿ ರೆಕಾರ್ಡ್ ಆಗಿರುವಂಥ ಪೈಲಟ್ಗಳ ಸಂಭಾಷಣೆ ಒಳಗಡೆಗೆ ಏನಾಯಿತು, ಏನು ಹೇಳಕ್ಕೆ ಬಯಸ್ತಾ ಇದ್ರು, ದುರಂತಕ್ಕೆ ನಿಖರ ಕಾರಣ ತಿಳಿಯೋಕೆ ಈಗ ಬ್ಲ್ಯಾಕ್ ಬಾಕ್ಸ್ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅದನ್ನು ಈಗ ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದು ಪಿಕ್ಚರ್ ಸಿಗ್ಬೋದು ಅಂತ ಕಾಣಿಸುತ್ತೆ ಈ ನಿಟ್ಟಿನಲ್ಲಿ. ಆಮೇಲೆ ನಮ್ಮ ಅತಿಥಿಗಳ ಜೊತೆಗೆ ಮಾತನಾಡಬೇಕಾದ್ರೆ ಗೊತ್ತಾಗುತ್ತೆ ಹೇಗೆ ಏನು ಬ್ಲ್ಯಾಕ್ ಬಾಕ್ಸ್ ಅದನ್ನೆಲ್ಲ ತಗೊಂಡಾಗ ಎಷ್ಟೊತ್ತು ಬೇಕಾಗುತ್ತೆ ಇದನ್ನೆಲ್ಲ ಕ್ಲಿಯರಾಗಿ ತಿಳ್ಕೊಳ್ಳೋಕ್ಕೆ ಅನ್ನುವಂಥದ್ದು. ಬೇರೆ ಈಗ FSL ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು, ನಮಗಿರುವಂಥ ಅನುಮಾನ ಬೇರೆ ಏನಾದರೂ ಆಯ್ತಾ ಅಲ್ಲಿ ಅಂತ ಹೇಳಿ. ಏನಾದರೂ ಶತ್ರುಗಳು ಆ ರೀತಿಯಾಗಿ ಕೃತ್ಯವನ್ನು ಎಸಗುವಂಥ ಕೆಲಸ ಏನಾದರೂ ಮಾಡಿದ್ರ, ಅನುಮಾನಗಳು ಎಲ್ಲ ಆ್ಯಂಗಲಲ್ಲೂ ನೋಡಬೇಕಾಗುತ್ತೆ. ಕೇವಲ ತಾಂತ್ರಿಕ ದೋಷದಿಂದ ಹಿಂಗಾಯಿತು ಅನ್ನುವಂಥದ್ದಲ್ಲ. ಕಾರಣ ಅನೇಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಪಾಕಿಸ್ತಾನದ ವಿಚಾರದಲ್ಲಿ ಗಲಾಟೆಗಳಾಗಬೇಕಾದಂಥ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಇದ್ದಾಗ ನೇರವಾದಂಥದ್ದಿತ್ತು, ನಿಮ್ಮ ವಿಮಾನಗಳನ್ನು ಹೊಡೆದಾಕ್ತೀವಿ ನೋಡ್ತಾ ಇರಿ ನೀವು ಅಂಥೇಳಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಇದೆಯಾ, ಅವೆಲ್ಲವೂ ಕೂಡ ಈಗ ತನಿಖಾ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗುತ್ತೆ. ಹಾಗಾಗಿ FSL ಟೀಮ್ ಕೂಡ ಸ್ಥಳಕ್ಕೆ ಹೋಗಿದೆ. ಅಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಕೇವಲ ಭಾರತ ಮಾತ್ರ ಅಷ್ಟೇ ಅಲ್ಲ, ಈಗ ಅಲ್ಲಿ ಯಾರೆಲ್ಲ ಬೇರೆ ದೇಶದ ಪ್ರಯಾಣಿಕರು ಕೂಡ ನಿಧನರಾಗಿದ್ದಾರೋ ಆ ದೇಶದಲ್ಲಿರುವಂಥ ಅಧಿಕಾರಿಗಳು ಕೂಡ ಬರ್ತಾರೆ, ರಾಯಭಾರಿ ಕಚೇರಿ ಅಧಿಕಾರಿಗಳು ಬರ್ತಾರೆ, ಇನ್ವೆಸ್ಟಿಗೇಷನ್ ಟೀಮ್ಗಳು ಬರ್ತಾರೆ, ಅವರು ಕೂಡ ತನಿಖೆಯನ್ನು ಮಾಡ್ತಾರೆ, ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ, 241 ಜನ ಸಾವು. ದುರಂತದ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಭೇಟಿಯನ್ನು ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ವಿಲ್ಸನ್ ಭೇಟಿಯನ್ನು ಕೊಟ್ಟು ಸ್ಥಳವನ್ನು ವೀಕ್ಷಿಸಿದ್ದಾರೆ, ಘಟನೆಗೆ ಕಾರಣವನ್ನು ಸಂಗ್ರಹಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ತುಂಬ ಕಷ್ಟಕರವಾದ ದಿನ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ದುರಂತದ ಬಗ್ಗೆ ತೀವ್ರ ದುಃಖವನ್ನು ವ್ಯಕ್ತಪಡಿಸ್ತೇನೆ. ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ವಿಲ್ಸನ್ ಸಂತಾಪವನ್ನು ಸೂಚಿಸಿರುವಂಥದ್ದು. ಸಹಜವಾಗಿ ಅದು ಕಂಪನಿಗೂ ಕೂಡ ಒಂದು ರೀತಿಯ ಕಪ್ಪು ಚುಕ್ಕೆ. ನಾಳೆಯ ದಿನ ಏರ್ ಇಂಡಿಯಾ ವಿಮಾನ ಹತ್ತೋದಕ್ಕೆ ಜನ ಹಿಂದು ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ ಸಹಜವಾಗಿಯೇ ನಿರ್ಮಾಣ ಆಗೇ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸಲೇಬೇಕಾಗುತ್ತೆ, ಒಂದಿಷ್ಟು ಕ್ಲಾರಿಫಿಕೇಷನನ್ನು ಪ್ರಯಾಣಿಕರಿಗೂ ಕೂಡ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿಯೇ ಈ ಘಟನಾ ಸ್ಥಳಕ್ಕೆ ಈಗ ಏರ್ ಇಂಡಿಯಾದ CEO ಸ್ವತಃ ಭೇಟಿಯನ್ನು ಕೊಟ್ಟಿರೋದು ಗೊತ್ತಾಗ್ತಾ ಇದೆ.